ದೇವರ ವಾಕ್ಯ ಭಾಗದಿಂದ ನಾವು ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು ಅದರ 28ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಪ್ರೊವರ್ಬ್ಸ್ 28th chapter verse number 1. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ದ ವಿಕೆಟ್ ಫ್ಲೀ ವೆನ್ ನೋ ಮ್ಯಾನ್ ಪರ್ಸೆತ್, ಬಟ್ ದ ರೈಚಸ್ ಆರ್ ಬೋಲ್ಡ್ ಆಸ್ ಲಯನ್. ಪ್ರಾರ್ಥನೆ ಮಾಡೋಣ. ಕೃಪೆಲ್ಲ ಐಶ್ವರ್ಯ ಬರ್ತಾನೆ ತಂದೆಯ ಬಾ ಸ್ವಾಮಿ, ಉದಯ ಕಾಲಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಈ ಬೆಳಗಿನಲ್ಲಿ ಕರ್ತನೆ ಕೊಟ್ಟಂಥ ಅವಕಾಶಕ್ಕಾಗಿ ಕೃಪೆಗಾಗಿ ವಂದಿಸ್ತೇವೆ. ವಿಸ್ತರಿಸಲ್ಪಟ್ಟಂಥ ಈ ಆಯುಷ್ಯನಲ್ಲಿ ನಮ್ಮ ಜೀವಿತಗಳಲ್ಲಿ ಸ್ವಾಮಿ ಈ ದಿನವೂ ಕರ್ತನೆ ಹೌದು ಸ್ವಾಮಿ ಬದುಕುವಂತೂ ಮಾಡಿದ್ದು ಮಾತ್ರವಲ್ಲ, ನಾಳೆದಲ್ಲೇ ಸೇರಿ ಬಂದು ಅಮೂಲ್ಯವಾಗಿರುವಂಥ ಜೀವಬಳ ವಾಕ್ಯವನ್ನು ಧ್ಯಾನಿಸುವಂಥ ದೊಡ್ಡ ಭಾಗ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಓದಿ ಕೇಳಿದ ವಾಕ್ಯದ ಮೇರೆಗೆ ಸ್ವಾಮಿ ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಈ ದಿವಸ ಆ ವಾಕ್ಯದ ಪ್ರಸ್ತಾಪದಡಿಯಲ್ಲಿ ರಾಜ ನಮ್ಮನ್ನು ಬಲಗೊಳಿಸು, ನಮ್ಮನ್ನು ನಡೆಸು. ಕೇವಲ ನಿನ್ನ ಸಿಂಹಾಸನದ ವಾಕ್ಯಗಳು ಹೊರಟು ಬಂದು ನಮ್ಮ ಹೃದಯ ಮನಟ್ಟಿಗೆ ಮಾತನಾಡಲಿ. ಮಹಿಮೆ ನಿನಗೆ ಸ್ವಾಮಿ, ಯೇಸು ಕರ್ತನ ಬಲವುಳ್ಳ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಆಯ್ದುಕೊಂಡಂಥ ಭಾಗ ಅದು ಜ್ಞಾನೋಕ್ತಿಗಳ 28ನೇ ಅಧ್ಯಾಯ. ಈಗ ತಾನು ಓದಿ ಕೇಳಿದ ಪ್ರಕಾರ ಶಿಷ್ಟನು ಧೈರ್ಯದಿಂದ ಸಿಂಹದಂತಿರುವನು ಎಂಬುದಾಗಿ ಹೇಳುವಂಥ ಪ್ರಸ್ತಾಪ. ಹಾಗಾದರೆ ಈ ದಿವಸಗಳಲ್ಲಿ ನಾವು ನೋಡ್ತೇವೆ ಅನೇಕವಾದಂಥ ಕಠಿಣಕರವಾದಂಥ ಪರಿಸ್ಥಿತಿಗಳು ನಾವು ಕೇಳ್ತಾ ಇದ್ದೇವೆ ವಾಹಿನಿಗಳಲ್ಲಿ ಅಥವಾ ನೋಡ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ಅಂತ್ಯದ ಸ್ಥಿತಿಗಳೆಲ್ಲ ಬರ್ತಾ ಇರುವಾಗ ಆತ್ಮಿಕ ಹೋರಾಟದಲ್ಲಿ ನಾವು ಈ ದಿವಸಗಳಲ್ಲಿ ಧೈರ್ಯದಿಂದ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಮಾತನಾಡುವಂಥ ವಾಕ್ಯ ಏನೆಂಬುದಾಗಿ ನೋಡೋದಾದ್ರೆ, ಯೇಸು ಸ್ವಾಮಿ ಎಲ್ಲೆಲ್ಲಿ ಪ್ರಕಟವಾಗ್ತಾನೆ ಇದನ್ನು ಅಲ್ಲಿ ಧೈರ್ಯವಾಗಿರ್ರಿ ಎಂಬುದಾಗಿ, ಮನಸ್ಸಿಗೆ ಶಾಂತಿಯನ್ನು ಹೊಂದಿಕೊಳ್ಳ್ರಿ, ಈ ಲೋಕವನ್ನು ಜಯಿಸ್ರಿ ಎಂಬುದಾಗಿ ಹೇಳುವಂಥ ಒಂದು ಸಕಾರಾತ್ಮಕವಾದಂಥ ಮಾತುಗಳು ನಾವು ಹೇಳುವಂಥದ್ದು ಕೇಳಿದ್ದೇವೆ. ಅದರ ಲೋಕ ಈ ದಿವಸಗಳಲ್ಲಿ ಭಯಭೀತರಾಗುವುದಕ್ಕಾಗಿ ಅನೇಕ ರೀತಿಯಾದಂಥ ಸಂಗತಿಗಳು ನಮ್ಮ ಜೀವಿತಕ್ಕೆ ತರುವಾಗ ತಿರುಗೊಂದು ಆವರ್ತಿ ನಮ್ಮನ್ನು ಈ ದಿವಸಗಳಲ್ಲಿ ಪ್ರತಿಷ್ಠಿಸಿಕೊಳ್ಳೋಣ. ದೇವರ ವಾಕ್ಯ ನಮಗೆ ಧೈರ್ಯದಿಂದ ಹೇಳುವುದಕ್ಕಾಗಿ ಬಯಸ್ತದೆ. ಆದರೆ ಆತ್ಮಿಕ ವಲಯದಲ್ಲಿ ನಾವು ಅನೇಕ ರೀತಿಯಲ್ಲಿ ಬಿದ್ದು ಹೋಗದಂಥವರಾಗಿದ್ದೇವೆ. ಹಾಗಾದರೆ ಈ ದಿವಸ ಯಾವ ಎಲ್ಲ ವಿಷಯಕ್ಕಾಗಿ ನಾವು ಧೈರ್ಯವಾಗಿರಬೇಕೆಂಬುದಾಗಿ ವಾಕ್ಯದ ಬೆಳಕಿನಲ್ಲಿ ನಾವು ಸತ್ಯವೇದವನ್ನು ಗಮನಿಸಿಕೊಳ್ಳೋಣ. ನಾವು ನೋಡುವುದಾದರೆ ದಾನಿಯೇಲನ ಪ್ರವಾದನೆ ಗ್ರಂಥ ಅದರ 6ನೇ ಅಧ್ಯಾಯ 1ರಿಂದ 28 ವಚನ ಭಾಗಗಳಲ್ಲಿ ಗಮನಿಸುವುದಾದರೆ, ಕ್ರಿಸ್ತ ನಂಬಿಕೆಯಲ್ಲಿರುವಾಗ ಬರುವಂಥ ಅನೇಕ ಸವಾಲುಗಳನ್ನು ಎದುರಿಸಲು ನಾವು ಧೈರ್ಯವಾಗಿರಬೇಕೆಂಬುದಾಗಿ ನಾವು ನೋಡಿಕೊಳ್ತೇವೆ. ಶದ್ರಕ್ ಮೇಷದ ಅಬೇದ್ನೆಗೋರ ಜೀವಿತದಲ್ಲಿ ದಿನಕ್ಕೆ ಉರಿಯುವಷ್ಟು ಬೆಂಕಿಯನ್ನು 7 ವರ್ತಿ ಅದನ್ನು ಹೆಚ್ಚಿಸಲ್ಪಡ್ತಾ ಇದ್ರು. ಪಟ್ಟಾಗಲೂ ಕೂಡ ನಾವು ನೋಡ್ತೇವೆ, ಏನೇ ಆದರೂ ನಾವು ಕ್ರಿಸ್ತ ನಂಬಿಕೆಯನ್ನು ಬಿಡುವುದಿಲ್ಲ, ನೀನು ಹಾಕುವಂಥ ಸವಾಲುಗಳು ನಾವು ಎದುರಿಸ್ತೇವೆ ಎಂಬುದಾಗಿ ಈ 3 ಜನರು ನಿಂತುಕೊಳ್ಳುವಾಗ ನಾವು ಗಮನಿಸ್ತೇವೆ. ದೊಡ್ಡ ಅದ್ಭುತ ಕಾರ್ಯ ಅವರ ಜೀವಿತದಲ್ಲಿ ನಡೀತದೆ. 6ನೇ ಅಧ್ಯಾಯಕ್ಕೆ ಬರುವಾಗ ನಾವು ಗಮನಿಸ್ತೇವೆ, ಇದೇ ರೀತಿಯಾದಂಥ ಒಂದು ಮೇದ್ಯ ಪಾರ್ಶ್ಯರಲ್ಲಿ ಒಂದು ಆಜ್ಞೆ ಹೊರಡಿಸಲ್ಪಡ್ತದೆ. ದಾನಿಯೇಲನಿಗೆ ವಿರುದ್ಧವಾದಂಥ ಜನರು, ಅರಸನೇ ನಿನ್ನನ್ನು ಬಿಟ್ಟು ಇನ್ನಾರನ್ನು ಆರಾಧಿಸಬಾರದು ಎಂಬುದಾಗಿ ಒಂದು ನಿಲುವನ್ನು, ಒಂದು ಶಾಸನವನ್ನು ನೀನು ಹಾಕು ಎಂಬುದಾಗಿ ಹೇಳುವಾಗ ಅವರು ಹಾಕ್ತಾರೆ. ಹಾಕಿದ ನಂತರ ನೋಡಿಕೊಳ್ತೇವೆ, ದಾನಿಯೇಲನು ಯಥಾ ಪ್ರಕಾರವಾಗಿ 3 ಸಾರಿ ಆತನು ಆ ಒಂದು ಪ್ರಾರ್ಥನೆ ಕ್ರಮದಲ್ಲಿದ್ದ ಹಾಗೆ ಆತನು ಮನೆಗೆ ಹೋಗಿ ಕಿಟಕಿಗಳನ್ನು ನೋಡಿ ದೇವರನ್ನು ಸ್ತೋತ್ರ ಮಾಡ್ತಾ ಪ್ರಾರ್ಥಿಸುವಂಥ ಒಂದು ಸ್ಥಿತಿ. ಇದನ್ನು ಕಂಡಂಥ ಜನರು ಆತನಿಗೆ ಹೊಂಚು ಹಾಕಿ ಆತನನ್ನು ನಾವು ನೋಡಿಕೊಳ್ತೇವೆ ಅರಸನಿಗೆ ಒಪ್ಪಿಸ್ತಾ ಇದ್ರು. ಅರಸನಿಗೂ ಆತನು 4 ಅರಸರಿಗೆ ಕಾಲ್ಸಿ ಮಾಡಿದಂಥ ವ್ಯಕ್ತಿ. ಆತನನ್ನು ಸರಿಯಾಗಿ ಹಿಡ್ಕೊಂಡು ಬಂದರೂ ಕೂಡ ಆ ಒಂದು ಪ್ರಾಂತ್ಯದಲ್ಲಿ ಆತನು ಪ್ರಧಾನನಾಗಿ ಕಾರ್ಯ ಮಾಡುವಂಥ ವ್ಯಕ್ತಿ. ಈತನ ವಿರುದ್ಧವಾಗಿ ಅನೇಕ ಸತ್ಯ ಸಂಗತಿಗಳನ್ನು, ದರ್ಶನಗಳನ್ನು ಅರಸರಿಗೆ ಹೇಳುವುದರ ಮೂಲಕವಾಗಿ ಪ್ರಖ್ಯಾತಿ ಹೊಂದಿದಂಥ ಈ ವ್ಯಕ್ತಿ ವಿರುದ್ಧ ಹೊಂಚು ಹಾಕಿದಂಥ ಜನರು ನಾವು ನೋಡಿಕೊಳ್ತೇವೆ ಆತನು ಸಿಂಹದ ಗವಿಗೆ ಒಪ್ಪಿಸಲ್ಪಟ್ಟರು ಎಂಬುದಾಗಿ ನೋಡಿಕೊಳ್ತೇವೆ. ಈ ದಿವಸ ನಾವುಗಳು ಕೂಡ ಅನೇಕ ರೀತಿಯ ಆತ್ಮೀಯ ವಲಯದಲ್ಲಿ ಸವಾಲುಗಳನ್ನ ಎದುರಿಸುವರಾಗಿರುತ್ತೇವೆ. ಆದರೆ ನಾವು ಅನೇಕ ಲೌಕಿಕ ಕಾರ್ಯದ ಮೂಲಕವಾಗಿ ಆ ಸವಾಲುಗಳನ್ನು ಪರಿಹರಿಸಲು ಬಯಸ್ತೇವೆ. ಆದರೆ ದಾನಿಯೇಲನು ಮಾಡಿದ್ದು ಯಥಾ ಪ್ರಕಾರವಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ಬಿಡಲಿಲ್ಲ. ಅಷ್ಟು ಮಾತ್ರವಲ್ಲ, ಆ ದಾರ್ಯಾವೆಷನು ಆತನಿಗೆ ಹಾಕಿದಂಥ ಆ ರಾತ್ರಿ ಎಲ್ಲ ತನ್ನ ವಿನೋದಾವಳಿಗಳನ್ನೆಲ್ಲ ನಿಲ್ಲಿಸಿಬಿಟ್ಟು ಆತನು ಉದಯದಲ್ಲಿಯೇ ಆ ಗವಿಯ ದ್ವಾರದಲ್ಲಿ ಬಂದು ನಿಂತುಕೊಂಡು, ಸೇನಾಧೀಶ್ವರನಾದ ದೇವರು ನಿನ್ನನ್ನು ಬದುಕಿಸಿದನ ಎಂಬುದಾಗಿ ಕೇಳುವಂತ
ಖಂಡಿತವಾಗಲು ಆತನು ಹೇಳ್ತಾನೆ, ಅರಸನೇ ಚಿರಂಜೀವಿಯಾಗಿರು, ನನ್ನನ್ನು ಉಂಟು ಮಾಡಿದ ದೇವರು ನನ್ನ ರಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ ಒಂದು ಸವಾಲುಗಳು ನಮ್ಮ ಜೀವಿತಗಳಲ್ಲಿ ಈ ದಿವಸಗಳಲ್ಲಿ ಆತ್ಮಿಕ ವಲಯದಲ್ಲಿ ಬರುವಾಗ, ನಾವು ಅದನ್ನು ಎದುರಿಸುವಾಗ, ಅದನ್ನು ತೆಗೆದುಕೊಳ್ಳುವಾಗ, ಅಂದು ದಾನಿಯೇಲನಿಗೋಸ್ಕರ ಸಿಂಹದ ಬಾಯಿಗಳನ್ನು ಕಟ್ಟಿದಂಥ ದೇವರು ನಮ್ಮ ವಿರುದ್ಧವಾಗಿ ಹೇಳುವಂಥ ಒಂದೊಂದು ಪರಿಸ್ಥಿತಿಯನ್ನು ಕಟ್ಟಲು ಶಕ್ತನಾಗಿದೆ. ಮತ್ತು ಮುಂದುವರಿದು ನೋಡುವುದಾದರೆ ಅಷ್ಟು ಮಾತ್ರವಲ್ಲ, ತನ್ನ ಮಹಿಮೆಗೋಸ್ಕರ ದೇವರು ಆತನ ಒಂದು ಸಾಕ್ಷಿಯ ಮಕ್ಕಳನ್ನು ಕಾಯುವಂಥವನಾಗಿದ್ದಾನೆ ಎಂಬುದಾಗಿ ನೋಡಿಕೊಳ್ತೇವೆ. ಹೇಗೆ ಎಂಬುದಾಗಿ ನೋಡುವುದಾದರೆ, ಅರಸನು ಒಂದು ದೊಡ್ಡ ಸಾಕ್ಷಿ ಕೊಡ್ತಾನೆ, ಇನ್ನು ಮೇಲೆ ದಾನಿಯೇಲನೇ ದೇವರು, ಸನಾತನ ದೇವರು, ದಾನಿಯೇಲನ ದೇವರು ಸರ್ವಶಕ್ತನೆಂಬುದಾಗಿರುವಂಥ ಒಂದು ಮಾತು. ಹಾಗಾದರೆ ಇಂದು ನಾವುಗಳು ಕೂಡ ಆತ್ಮಿಕ ವಲಯದಲ್ಲಿ ಈ ಲೋಕದಲ್ಲಿರುವಾಗ ಅನೇಕ ಸಂಗತಿಗಳನ್ನು, ಸವಾಲುಗಳನ್ನು ಎದುರಿಸುವಾಗ ನನ್ನ ದೇವರನ್ನು ಪ್ರಕಟಿಸುವಂಥ ವ್ಯಕ್ತಿ ನಾನಾಗಿದ್ದೇನಾ? ದೇವರು ಹೇಳ್ತಾ ಇದ್ದಾನೆ, ಸವಾಲುಗಳು ನಿಂತ್ಕೊಳ್ರಿ, ದೇವರು ಸಹಿಸುವಾತನಾಗಿದ್ದಾನೆ, ಆತನೇ ನಡೆಸುವಾತನಾಗಿದ್ದಾನೆ. ಇನ್ನು ಎರಡನೇ ಸಂಗತಿ ಆ ಭಾಗದಲ್ಲಿ ಸವಾಲುಗಳನ್ನ ಎದುರಿಸುವುದರೆಂಬುದಾಗಿ ನೋಡುವುದಾದರೆ, ತಪ್ಪಿ ಹೋದ ಮಗನ ಜೀವಿತದ ಕುರಿತಾಗಿ ಕೆಲವು ಅಂಶಗಳನ್ನ ಹೇಳುವುದಕ್ಕಾಗಿ ಬಯಸ್ತೇನೆ. ಒಂದು ಇಬ್ರಿಯರಲ್ಲಿ ಒಂದು ಪದ್ಧತಿ ಇತ್ತು, ಕೆಜಾಜ್ ಎಂಬುದಾಗಿರುವಂಥ ಒಂದು ಪದ್ಧತಿ. ಆ ಪದ್ಧತಿಯನ್ನು ನೋಡುವುದಾದರೆ, ಈ ತಪ್ಪಿ ಹೋದ ಮಕ್ಕಳ ಜೀವಿತದಲ್ಲಿ ಅವರು ತಿರುಗಿ ತಂದೆ ಬಳಿಗೆ ಅಥವಾ ಮನೆಯನ್ನು ಸೇರಿಕೊಳ್ಳುವುದಕ್ಕಾಗಿ ಬರಬೇಕಾದ್ರೆ ಊರು ಬಾಗಿಲಲ್ಲೇ ಆತನ ನಿಲ್ಲಿಸಿಬಿಟ್ಟು ಮಡಿಕೆಗಳನ್ನು ತೆಗೆದುಕೊಂಡು ಊರು ಜನರೇ ತೀರ್ಮಾನ ಕೊಡುವಂಥ ಒಂದು ಪರಿಸ್ಥಿತಿ ಇತ್ತು. ಈತನು ಅಯೋಗ್ಯನು, ತಂದೆಗೆ ಹೊಂದಲಲ್ಲದ ಮಗನು ಎಂಬುದಾಗಿ ಮಡಿಕೆಗಳನ್ನೆಲ್ಲ ಒಡೆದು ಈತನಿಗೂ ತಂದೆಗೂ ಯಾವುದೇ ಸಂಬಂಧವಿಲ್ಲ, ಈತನು ಪೋಲಿ ಹೋದವನು, ಈತನು ಅನೇಕ ರೀತಿಯಲ್ಲಿ ತಂದೆಗೆ ವಿರುದ್ಧವಾಗಿ ಮಾಡಿದಂಥ ಕಾರ್ಯ ಎಂಬುದಾಗಿ ಮಾಡುವಂಥ ಒಂದು ಕೆಜಾಜ್ ಎಂಬುದಾಗಿರುವಂಥ ಒಂದು ಪದ್ಧತಿ. ಆದರೆ ತಂದೆ ಹೆಸರು ಶ್ರೇಷ್ಠ ನೋಡ್ರಿ, ತಂದೆ ಯಾವಾಗಲೂ ಇಬ್ರಿಯರ ಪದ್ಧತಿ ಪ್ರಕಾರ ತೀರ್ಮಾನ ಕೊಡುವಾಗ ತಾನು ಕೂತ್ಕೊಂಡು ತೀರ್ಮಾನ ಕೊಡಬೇಕು, ಮನೆಯಲ್ಲಿ, ಅಂಗಳದಲ್ಲಿ, ಬೀದಿಯಲ್ಲಿ ತೆಗೆದುಕೊಂಡು ಬರುವಂಥದ್ದಲ್ಲ. ಆದರೆ ಈ ವ್ಯಕ್ತಿ ಆ ಒಂದು ಪದ್ಧತಿ ಮಾಡುವಾಗ ಜನರು ನನ್ನ ಮಗನನ್ನು ಯಾವ ರೀತಿಯಲ್ಲಿ ಹಿಂಸೆ ಮಾಡ್ತಾರೆ, ನನ್ನ ಅನ್ಯೋನ್ಯತೆಯಿಂದ ಬೇರ್ಪಡಿಸ್ತಾರೆ ಎಂಬುದಾಗಿ ಏನನ್ನು ಲೆಕ್ಕ ಹಾಕದೆ ಆತನು ಕೂತಂಥ ಸ್ಥಿತಿಯನ್ನು ಬಿಟ್ಟು ಆತನು ಓಡಿ ಹೋಗ್ತಾನೆ. ದೂರದಲ್ಲಿ ತನ್ನ ಮಗನು ಬರುವಂಥದ್ದನ್ನು ನೋಡಿ ಆ ಸವಾಲುಗಳನ್ನು ಜನರು ಏನೇ ಹೇಳಿದರೂ ಕೂಡ ನಾನು ಎದುರಿಸ್ತೇನೆ ಎಂಬುದಾಗಿ ಓಡಿ ಹೋಗಿ ತನ್ನ ಮಗನನ್ನು ಅಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿ. ಎಂಥ ದೊಡ್ಡ ಸವಾಲು ಆ ಜೀವಿತಗಳಲ್ಲಿ ಇತ್ತು ಅಂತ ನೋಡೋದಾದರೆ, ಕಠಿಣವಾದಂಥ ಒಂದು ಪರಿಸ್ಥಿತಿ. ಕೆಜಾಜ್ ಎಂಬುದಾಗಿ ಪದ್ಧತಿ, ಅದನ್ನು ಆಚರಣೆ ಮಾಡಲೇಬೇಕು ಇಬ್ರಿಯರ ಪ್ರಕಾರ. ಆದರೆ ಈ ವ್ಯಕ್ತಿ ಅದನ್ನೆಲ್ಲವನ್ನು ಮೀರಿ ತಂದೆ ತನ್ನ ಮಗನ ಬಳಿಗೆ ಹೋಗ್ತಾನೆ. ನಾವು ನೋಡಿಕೊಳ್ತೇವೆ, ಮಗನು ಒಂದು ತೀರ್ಮಾನ ಮಾಡ್ತಾನೆ, ಆತನಿಗೆ ಹಂದಿ ತಿನ್ನುವಂಥ ಪದಾರ್ಥದಲ್ಲಿ ಕೂಡ ಸಿಕ್ಕದೇ ಇರುವಾಗ ಆತನು ಎದ್ದು ನನ್ನ ತಂದೆ ಬಳಿಗೆ ನಾನು ಓಡ್ತೇನೆ, ಆತನ ಬಳಿಗೆ ಹೋಗಿ ತಂದೆಯಲ್ಲಿ ನಿನ್ನ ಮಗನಾಗಿ ಅಲ್ಲಪ್ಪ, ನಾನು ನಿನ್ನ ಸೇವಕನಲ್ಲಿ ಒಬ್ಬನಾಗಿ ನನ್ನನ್ನು ನೇಮಿಸಿ ಎಂಬುದಾಗಿ ಕೇಳ್ಕೊಳ್ತೇನೆ. ಆತನಿಗೆ ಗೊತ್ತಿತ್ತು, ನಾನು ತಿರುಗಿ ಮಗನಾಗಿ ಹೋದರೆ ನನ್ನ ಜನಾಂಗ ಏನು ಮಾಡ್ತದಂತ. ಆದರೆ ಆತನು ಒಂದು ದೊಡ್ಡ ತೀರ್ಮಾನ ಮಾಡ್ತಾನೆ, ಆಳುಗಳಲ್ಲಿ ಒಂದಾಗಿ ಸೇರಿಸು. ಆದರೆ ತಂದೆ ಮಗನ ಸ್ಥಾನವನ್ನೇ ಆತನಿಗೆ ಕೊಟ್ಟನೆಂಬುದಾಗಿ ನೋಡಿಕೊಳ್ತೇವೆ. ಆ ಪದ್ಧತಿಯಲ್ಲಿ ನೋಡುವುದಾದರೆ ಆ ಕಾಲುಗಳಿಗೆ ಮೆಟ್ಟಲಿಲ್ಲದೆ ಅಥವಾ ಕಾಲುಗಳನ್ನು ತೋರಿಸದೆ ತಂದೆ ಓಡಿ ಹೋಗುವ ಹಾಗಿಲ್ಲ. ಇಸ್ರೇಲರ ಪ್ರಕಾರ ನಾವು ನೋಡಿಕೊಳ್ತೇವೆ, ಆಗ ಪ್ರಾಕಾರಗಳಲ್ಲಿ, ಆಲಯದ ಪ್ರಾಕಾರಗಳಲ್ಲಿ ಯಾಜಕರು ಪಾದ ಒಂದು ರಕ್ಷಣೆ ಹಾಕಿಕೊಳ್ಳುವುದಿಲ್ಲ, ಅದನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ತಮಗೆ ಕೊಡಲ್ಪಂಥ ವಸ್ತ್ರದಿಂದಲೇ ಮುಚ್ಚಿಕೊಳ್ಬೇಕು ಎಂಬುದಾಗಿ ಇತ್ತು. ಆದರೂ ಕೂಡ ಇದೆಲ್ಲ ಕಸ್ಟಮ್ಸ್ಗಳನ್ನು, ಆತನ ಸವಾಲುಗಳನ್ನು ಎದುರಿಸಿ ಓಡಿ ಹೋಗಿ ತನ್ನ ಮಗನನ್ನು ಅಪ್ಪಿಕೊಳ್ತಾನೆ. ಆತನು ಬರಿಗಾಲಿನಲ್ಲಿ ಇರಬಾರ್ದೆಂಬುದಾಗಿ ತಿಳಿದು ಆತನಿಗೆ ಮೆಟ್ಟಲನ್ನು ಕೊಡ್ರಿ, ಆತನಿಗೆ ಮುದ್ದಿನ ಉಂಗುರನ್ನು ಹಾಕ್ರಿ, ಆತನ ಕೊಳೆಯಾದ ಬಟ್ಟೆಗಳನ್ನು ತೆಗೆದು ಹಾಕ್ರಿ, ಹೊಸ ನೆಲುವನ್ನು ಕೊಡ್ರಿ. ಆತನು ಪೋಲಿ ಹೋದ ಮಗನಲ್ಲ, ಈಗ ತಿರುಗಿ ತಪ್ಪಿ ಹೋದವನಾಗಿದ್ದರೂ ಕೂಡ ತಿರುಗಿ ತಂದೆಯನ್ನು ಬಯಸುತ್ತಾನೆ, ನನ್ನ ಅನ್ಯೋನ್ಯತೆಯನ್ನು ಬಯಸುತ್ತಾನೆ ಎಂಬುದಾಗಿ ಆತನಿಗೆ ಈ ಎಲ್ಲ ಪದ್ಧತಿಗಳನ್ನು ಮೀರಿ ಆ ತಂದೆ ಒಂದು ಕೆಲಸ ಸವಾಲನ್ನು ಎದುರಿಸಿ ತನ್ನ ಮಗನಿಗೋಸ್ಕರ ಒಂದು ಧೈರ್ಯವನ್ನು ತೆಗೆದುಕೊಂಡು ನಡೆದನೆಂಬುದಾಗಿ ನೋಡಿಕೊಳ್ತೇವೆ. ಹಾಗಾದರೆ ಇನ್ನು ನಮ್ಮ ಪರಿಸ್ಥಿತಿಗಳಲ್ಲಿ ಕೂಡ ಈ ವಾಕ್ಯದಲ್ಲಿ ನಮ್ಮನ್ನು ಅಳವಡಿಸಿಕೊಂಡು ನೋಡುವುದಾದರೆ, ಎಷ್ಟೊಂದು ಸಾರಿ ನಾವು ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದ್ದೇವೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಿದ್ದೇವೆ. ಹಾಗಾದರೆ ಸೈತಾನ ತರ್ತಾನೆ, ನೀನು ದೇವರ ಅನ್ಯೋನ್ಯತೆಯಲ್ಲಿರುವುದಕ್ಕಾಗುವುದಿಲ್ಲ, ಯಾಕೆಂದರೆ ನೀನು ಪಾಪ ಮಾಡಿದ್ದಿ, ತಂದೆಯಿಂದ ಬೇರ್ಪಟ್ಟಿದ್ದಿ. ಅದನ್ನೇ ಆತ ಸೈತಾನನ್ನು ಬಯಸುವಂಥವನಾಗಿದ್ದಾನೆ. ಆದರೆ ಈ ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ, ಧೈರ್ಯವಾಗಿ ಆತನ ಮುಂದೆ ಬರಬೇಕೆಂಬುದಾಗಿ.
ತಂದೆಯ ದೇವರು ಆತನು ಕಾಯ್ತಾ ಇದ್ದೇನೆ ಎಂಬುದಾಗಿ ನೋಡ್ಕೊಳ್ದೆ. ಚಿಕ್ಕಂದಿರುವಾಗ ನಾವು ಒಂದು ಹಾಡನ್ನು ಹಾಡ್ತೇವೆ, ತಂದೆ ತನ್ನ ಮಕ್ಕಳು ಬರುವಂಥದ್ದನ್ನೇ ಕಾಯ್ತಾ ಇದ್ದಾನೆ ಎಂಬುದಾಗಿರುವಂಥ ಮಾತು. ಎಂಥ ಸವಾಲುಗಳನ್ನು ಆತ್ಮಿಕ ವಲಯದಲ್ಲಿ ವೈರಿ ಹಾಕುವಂಥ ಒಂದೊಂದು ಬಲೆಗಳನ್ನು ನಾವು ಎದುರಿಸಲು ಶಕ್ತರಾಗಬೇಕು, ಸವಾಲುಗಳನ್ನು. ಮತ್ತು ಇನ್ನೊಂದು ಮುಂದುವರೆದು ನೋಡೋದಾದರೆ ಯಾವ ವಿಷಯದಲ್ಲಿ ಧೈರ್ಯವಾಗಿರಬೇಕೆಂಬುದಾಗಿ ನೋಡೋದಾದರೆ, ಅಪೊಸ್ತಲರ ಕಾರ್ಯ 1ನೇ ಅಧ್ಯಾಯ ಅದರ 8ನೇ ವಚನ ಭಾಗದಲ್ಲಿ 1 ರಿಂದ 8 ವಚನ ಭಾಗಗಳನ್ನು ನೋಡುವುದಾದರೆ, ಸಾಕ್ಷಿ ಹೇಳಲು ನಾವು ಧೈರ್ಯವಾಗಿರಬೇಕೆಂಬುದಾಗಿ. 2 ವರ್ಷಗಳಲ್ಲಿ 5ನೇ ಅಧ್ಯಾಯಕ್ಕೆ ಬರುವಾಗ ನಾವು ಸುಂದರವಾಗಿರುವಂಥ ಒಂದು ದೃಶ್ಯವನ್ನು ನೋಡ್ತೇವೆ. ಸೆರೆಮನೆಯಲ್ಲಿ ಅಥವಾ ಒಂದು ಬಾಲಕಿಯನ್ನು ತೆಗೆದುಕೊಂಡು ಬಂದು, ಚಿಕ್ಕ ಮಗುವನ್ನು ಹಿಡಿದುಕೊಂಡು ಬಂದು, ನಾಮಾನನು ತನ್ನ ಹೆಂಡತಿಗೆ ದಾಸಿಯಾಗಿ ಆಕೆಯನ್ನು ಒಪ್ಪಿಸುವಂಥ ಒಂದು ಸಂಗತಿ. ಆಕೆ ತನ್ನ ಯಜಮಾನನಿಗಿರುವಂಥ ಕುಷ್ಠರೋಗವನ್ನು ಗಮನಿಸಿ, ಆಕೆ ಎಲ್ಲ ಒಂದು ಸಂಗತಿಯನ್ನು ಗಮನಿಸಿ ಒಂದು ಸಾಕ್ಷಿ ಹೇಳ್ತಾಳೆ. ನಮ್ಮ ಊರಿನಲ್ಲಿರೋ ಪ್ರವಾದಿ ಹತ್ತಿರ ನಮ್ಮ ಯಜಮಾನ ಇದ್ದಿದ್ರೆ ಆತನಿಗೆ ಗುಣವಾಗ್ತಾ ಇತ್ತು ಎಂಬುದಾಗಿ. ಆಕೆಗೆ ಎಷ್ಟೊಂದೆಲ್ಲ ನೋವಿತ್ತು. ನನ್ನ ಜನಾಂಗದಿಂದ ಬೇರ್ಪಡಿಸಿದ್ರು, ನನ್ನ ದೇಶದಿಂದ ಬೇರ್ಪಡಿಸಿದ್ರು, ಇವ್ರ ಮನೆಯಲ್ಲಿ ದಾಸಿಯಾಗಿಟ್ಟಿದ್ದಾರೆ, ನಾನು ಇವ್ರಿಗೂ ಉಪಕಾರ ಮಾಡಬೇಕಾ? ಆದರೂ ತನ್ನ ಒಂದು ಸ್ಥಿತಿಗತಿಗಳನ್ನು ಅರ್ಥಗಳಾಗಿ ಯಜಮಾನಿಗೆ ತಾನು ವಿಧೇಯಳಾದ ಸೇವಕಿಯಾಗಿ ಒಂದು ಉಪಕಾರದ ಸ್ಥಿತಿಯ ಮಾತುಗಳನ್ನು ಸಾಕ್ಷಿ ಉಪಾಧಿಯಲ್ಲಿ ಆಕೆ ಹೇಳ್ತಾ ಇದ್ರು. ಆ ಮಾತು ಹೇಳುವಾಗ ಆಕೆಗೆ ಧೈರ್ಯವಿತ್ತು. ಯಾಕೆಂದರೆ ಸರ್ವಶಕ್ತನಾದ ದೇವರು ತನ್ನ ಜನಾಂಗದಲ್ಲಿ ತನ್ನ ಪ್ರವಾದಿಯ ಮೂಲಕವಾಗಿ ಅನೇಕ ಮಹತ್ ಕಾರ್ಯಗಳು ಮಾಡಿದ್ದನ್ನು ಗಮನಿಸಿದಂಥ ವ್ಯಕ್ತಿ ಈ ಸಾಕ್ಷಿಯನ್ನು ತೆಗೆದುಕೊಂಡು ಆಕೆ ಮುಂದುವರೆದು ಹೇಳ್ತಾ ಇದ್ದಾಳೆ, ಹೌದು, ನನ್ನ ಒಂದು ದೇಶದಲ್ಲಿ ನಾನು ಸೇನಾಧಿಪತಿ ಹೋದರೆ ಆತನಿಗೆ ಉಪಶಮನವಾಗ್ತದೆ. ಆತನು ನೋಡ್ತೇವೆ, ನಾಮನು ತಿರುಗಿ ತನ್ನ ಅರಸನ ಬಳಿಗೆ, ಸಿರಿಯಾ ದೇಶದ ಅರಸನ ಬಳಿಗೆ ಹೋಗಿ ಆ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗ್ತಾನೆ. ಇಸ್ರಾಯೇಲರ ದೇಶದ ಅರಸನಿಗೆ ನಾಮಾನ್ಯನಿಗೆ ಕುಷ್ಠರೋಗ ತೆಗೆದು ಹಾಕಬೇಕೆಂಬುದಾಗಿ. ಆವಾಗ ನಾವು ನೋಡ್ಕೊಳ್ತೇವೆ, ಇಸ್ರಾಯೇಲರ ಅರಸನ ಬಳಿಗೆ ಹೋಗುವಾಗ ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನೆಲ್ಲ ಹರಿದುಕೊಂಡು, ನಾನು ಹೇಗೆ ಜೀವ ಬದುಕಿ ಕೊಡುವಲಿಕ್ಕೆ ಸಾಧ್ಯವಾ, ಅಥವಾ ಒಂದು ಜೀವವನ್ನು ತೆಗೆದಲಿಕ್ಕೆ ಸಾಧ್ಯವಾ? ಎಲ್ಲವೂ ದೇವರ ಕೈಯಲ್ಲಿದ್ದರೆ ನಾನು ದೇವರ ಎಂಬುದಾಗಿ ಹೇಳುವಾಗ ಪ್ರವಾದಿಗೆ ಸುದ್ದಿ ಬರ್ತದೆ, ಅರಸನು ತನ್ನ ಬಟ್ಟೆಯನ್ನು ಹರಿದುಕೊಂಡಿದ್ದಾನೆ ಎಂಬುದಾಗಿ. ಅರಸನಿಗೆ ಒಂದು ಮಾತನ್ನು ಹೇಳಿ ಕಳಿಸ್ತೇನೆ, ಆ ವ್ಯಕ್ತಿ ಬಂದಿರುವಂಥ ನಾಮನನ್ನು ನನ್ನ ಬಳಿಗೆ ಕಳಿಸಿ ಎಂಬುದಾಗಿ. ಒಂದು ಜೀವಿತದಲ್ಲಿ ಆ ಚಿಕ್ಕ ಮಗುವಳ ಸಾಕ್ಷಿಯ ಧೈರ್ಯದ ಮಾತು ನಾವು ನೋಡಿಕೊಳ್ತೀವಿ, ದೊಡ್ಡ ಇಸ್ರಾಯೇಲ್ ದೇವರನ್ನು ಪ್ರಕಟಿಸುವಂಥದ್ದಾಗಿತ್ತು ಎಂಬುದಾಗಿ. ಈ ಸಾಕ್ಷಿ ಎಲ್ಲಿಗೆ ಹೋಯ್ತು ಎಂಬುದನ್ನು ನೋಡೋದಾದರೆ, ನಾಮಾನನು ತಿರುಗಿ ಪ್ರವಾದಿ ಬಳಿಗೆ ಬರುವಾಗ ಪ್ರವಾದಿ ಹೇಳ್ತಾನೆ, ನೀನು ಯೋರ್ದಾನ್ ಹೊಳೆಗೆ ಹೋಗಿ 7 ಸಾರಿ ನೀರಿನಲ್ಲಿ ಮುಳುಗು ಎಂಬುದಾಗಿ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಅನೇಕ ವಿಧವಾದಂಥ ಒಂದು ವಿಚಾರಗಳು. ಹೇಗೆ ನನ್ನ ದೇಶದಲ್ಲಿ ಎಷ್ಟೊಂದು ಉತ್ತಮವಾದಂಥ ಹೊಳೆ ನದಿಗಳಿರಲಿಲ್ಲವ, ಅಥವಾ ಸ್ನಾನ ಮಾಡೋದಕ್ಕಾಗಿ ಯೋರ್ದಾನ್ ನದಿ ಎಂಬುದಾಗಿ ನೋಡಿಕೊಳ್ತೇವೆ. ಯಾಕೆ ಆತನು ಯೋರ್ದಾನ್ ನದಿಯನ್ನು ಕೇವಲವಾಗಿ ಕಂಡನೆಂಬುದಾಗಿ ನೋಡೋದಾದರೆ, ಜಾಗತಿಕ ಮಟ್ಟದಲ್ಲಿ ಜಿಯೋಗ್ರಫಿ ಹೇಳ್ತದೆ, ಯೋರ್ದಾನ್ ನದಿ ಅದು ಕೆಳಮಟ್ಟದ ಸ್ಥಳ. ಭೂಮಿಯ ಒಂದು ಇದರಲ್ಲಿ ನೋಡೋದಾದರೆ ಅದು ಕೆಳಮಟ್ಟದ ಸ್ಥಳ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಹೋಗಿ ನಾನು ತೆಗೆದುಕೊಳ್ಬೇಕು, ಸ್ನಾನ ಯಾಕೆ ಮಾಡಬೇಕೆಂಬುದಾಗಿ ಈ ವ್ಯಕ್ತಿ ಅನೇಕ ಸಾರಿ ಪ್ರಶ್ನೆ ಮಾಡಿಕೊಳ್ತಾನೆ. ಆದರೂ ಕೂಡ ಆತನ ಸೈನಿಕರು ಹೇಳ್ತಾರೆ, ಆತನ ಕಷ್ಟದೇನು ಹೇಳಲಿಲ್ಲವಲ್ಲ, ನೀರಿನಲ್ಲಿ ಮುಳುಗು ಮಾತ್ರ ಎಂಬುದಾಗಿ ಹೇಳಿದ್ನಲ್ಲ ಎಂಬುದಾಗಿ ಹೇಳುವಾಗ, ಆತನ ತಿರುಗಿ ಹೋಗಿ ಆ ನೀರಿನಲ್ಲಿ 7ನೇ ಸಾರಿ ಮುಳುಗಿ ಹೇಳುವಾಗ ನಾವು ನೋಡ್ತೀವಿ, ಹಸುಗೂಸಿನ ಚರ್ಮ ಬಂದಿತ್ತು. ಕೆಳಮಟ್ಟ ಎಂಬುದಾಗಿ ಯೋರ್ದಾನ್ ನದಿ ಸೂಚಿಸುವುದೇನೆಂಬುದಾಗಿ ನೋಡೋದಾದರೆ ತಗ್ಗಿಸಿಕೊಳ್ಳುವುದಂಥದ್ದನ್ನು ತೋರಿಸಿಕೊಳ್ತದೆ. ಆತನು ಯಾವಾಗ ತಗ್ಗಿಸಿಕೊಂಡು 6 ಸಾರಿವರೆಗೂ ಆತನು ತಗ್ಗಿಸಿಕೊಳ್ಳಲಿಲ್ಲ. 7ನೇ ಸಾರಿ ನಂಬಿಕೆಯಿಂದ ತಗ್ಗಿಸುವುದ್ರ ಮೂಲಕವಾಗಿ ತನ್ನ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಂಡ. ಈ ಸಾಕ್ಷಿ ಆತನು ನಡೆಯಲ್ಪಟ್ಟಿದ್ದೆಂಬುದಾಗಿ ನೋಡಿಕೊಳ್ತಾರೆ. ಈ ಸ್ವಾಮಿ ಕೂಡ ಆ ಭಾಗದಲ್ಲಿ ಹೋಗಿ ತನ್ನೇ ಒಂದು ಮಾದರಿಯನ್ನು ತೋರಿಸಿಕೊಡ್ತಾನೆ. ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ತೆಗೆದ್ರ ಮೂಲಕವಾಗಿ ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿರುವಂಥ ಮಾತನ್ನು ನಮಗೆ ತೋರಿಸ್ಕೊಡ್ತಾನೆ. ಮುಂದುವರಿದ ನಾಮನ ಜೀವಿತದಲ್ಲಿ ತಿರುಗಿ ಆತನ ಅರಸನ ಬಳಿಗೆ ಹೋಗುವಾಗ, ಈ ದೇವರೇ ದೇವರು, ಸರ್ವಶಕ್ತನಾದ ದೇವರು, ಕರ್ತನು ಎಂಬುದಾಗಿ ಅಲ್ಲಿ ಪ್ರಸ್ತಾಪಿಸ್ತದೆ. ನಮ್ಮ ಜೀವಿತಗಳಲ್ಲಿ ಕೂಡ ಸಾಕ್ಷಿಯನ್ನು ಹೇಳಲು ನಾವು ಧೈರ್ಯವಾಗಿರಬೇಕು. ಈ ದಿವಸಗಳಲ್ಲಿ ಸಿಂಹದಂತೆ ನಾವು ಧೈರ್ಯವಾಗಿದ್ದೇವೆ ಎಂಬುದಾಗಿ ಹೇಳುವುದಾದರೆ, ನಾವು ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ನಾವು ನೋಡಿಕೊಳ್ತೇವೆ, ಮಾರ್ಕನು ಬರೆಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಅದರ 19-20 ವಚನದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸುಂದರವಾಗಿ ಒಂದು ಪ್ರಸ್ತಾಪ ಬರೆಯಲ್ಪಡ್ತದೆ. ಏನು ಪ್ರಸ್ತಾಪ ಎಂಬುದಾಗಿ ನೋಡೋದಾದರೆ, ಒಬ್ಬ ದಂಡು
ಆತನಲ್ಲಿ ಮೈಯಲ್ಲಿ ಎಷ್ಟೊಂದು ದೆವ್ವಗಳಿತ್ತು ಎಂಬುದಾಗಿ ನೋಡಿಕೊಳ್ತೇವೆ. ಆ ಭಾಗದಲ್ಲಿ ಯೇಸು ಸ್ವಾಮಿ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆ ಪ್ರಾಂತ್ಯಕ್ಕೆ ಹಾದು ಹೋಗುವಾಗ, ಗೆರಸೇನರ ಸೀಮೆಗೆ ಆತನ ಹಾದು ಹೋಗ್ತಾ ಇರುವಾಗ ಅಲ್ಲಿ ನೋಡ್ತೇವೆ, ಆ ವ್ಯಕ್ತಿ ಮುಂದೆ ಬಂದು ನಮ್ಮ ಗೊಡವೆ ನಿನಗೆ ಏಕೆ ಎಂಬುದಾಗಿ ಕೇಳುವಂಥ ಮಾತು. ಆದರೂ ಕೂಡ ಆತನನ್ನು ಹೇಗಾದರೂ ಮಾಡಿ ಬಿಡಿಸಬೇಕೆಂಬುದಾಗಿ ಹೇಳಿ ಅದಕ್ಕೆ ಅಪ್ಪಣೆ ಕೊಡುವಾಗ ಅದು ಹಂದಿಗಳ ಮೈಯಲ್ಲಿ ಸೇರ್ಕೊಳ್ತು. ಮುಂದೆ ನೋಡ್ತೇವೆ, ಹಂದಿಗಳು ನಾಶವಾದವಲ್ಲ ಎಂಬುದಾಗಿ ಆ ಊರಿನ ಜನರೇ ಯೇಸು ಸ್ವಾಮಿಯನ್ನು ನಿರಾಕರಿಸಿ ಅಲ್ಲಿಂದ ಹೋಗುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಹೇಗೆ ಉಪಯುಕ್ತನಾಗಿ ನೋಡೋದಾದರೆ, ಆತನು ಹೇಳ್ತಾನೆ, ಸ್ವಸ್ಥವಾದ ಮೇಲೆ, ಬಿಡುಗಡೆ ಹೊಂದಿದ ಮೇಲೆ ಈ ವ್ಯಕ್ತಿ ದಂಡು ಎಂಬಾಗಿರುವಂಥ ವ್ಯಕ್ತಿ ಹೇಳ್ತಾನೆ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. ಆದರೆ ಸ್ವಾಮಿ ಹೇಳ್ತಾನೆ, ನೀನು ನನ್ನನ್ನು ಹಿಂಬಾಲಿಸೋದಕ್ಕಿಂತ ನಿನಗಾದ ಉಪಕಾರವನ್ನು, ಸಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯವರೆಗೂ ನಿನ್ನ ಊರಿನವರೆಗೂ ತಿಳಿಸಿ ಎಂಬುದಾಗಿ ಹೇಳುವಂಥ ಮಾತು. ಆದರೆ ಆ ವ್ಯಕ್ತಿ ಆ ವಾಕ್ಯಗಳನ್ನು ತೆಗೆದುಕೊಂಡು ದೆಕೋಪೋಲಿ ಎಂಬುದಾಗಿರುವಂಥ ನಗರಕ್ಕೆ ಹೋದನೆ ಎಂಬುದಾಗಿ ನೋಡ್ಕೊಳ್ತೇವೆ. ದೆಕೋಪೋಲಿ ಎಂಬುದಾಗಿ ನೋಡೋದಾದರೆ ರೋಮ್ ಸಾಮ್ರಾಜ್ಯದಲ್ಲಿ 10 ಮೇಜರ್ ಸಿಟಿ, 10 ದೊಡ್ಡ ನಗರಗಳಾಗಿದೆ. ಅಲ್ಲಿ ಯೇಸು ಸ್ವಾಮಿ ಹೋಗೋದಕ್ಕಿಂತ ಮುಂಚಿತವಾಗಿ ಅಥವಾ ಶಿಷ್ಯರು ಹೋಗೋದಕ್ಕಿಂತ ಮುಂಚಿತವಾಗಿ ಕಟ್ಟಲ್ಪಟ್ಟಂತ, ಬಂಧಿಸಲ್ಪಟ್ಟಂತ, ಯಾರಿಗೂ ಉಪಯೋಗವಾಗಿರುವಂಥ ವ್ಯಕ್ತಿ ಕ್ರಿಸ್ತನ ಕುರಿತಾಗಿರುವಂಥ ಉಪಕಾರದ ಸಾಕ್ಷಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಅನೇಕರನ್ನು ಕ್ರಿಸ್ತನಡೆಗೆ ನಡೆಸುವಂಥವನಾಗಿ. ಇನ್ನು ನಮ್ಮ ಜೀವಿತದ ಸಾಕ್ಷಿ ಇನ್ನೊಬ್ಬರನ್ನ ಧೈರ್ಯಗೊಳಿಸ್ತಾ ಇದ್ದೇನೆ, ಪ್ರಶ್ನೆ ಮಾಡಿಕೊಳ್ಳೋಣ. ಇನ್ನು 3ನೇ ಸಂಗತಿಯನ್ನು ನೋಡೋದಾದ್ರೆ, ಸತ್ಯವನ್ನು ಹಿಂಬಾಲಿಸಲು ಧೈರ್ಯವಾಗಿರಬೇಕು. ಯೋಹನ ಬರೆಸುವಾರ್ತೆ 14ನೇ ಅಧ್ಯಾಯ ಅದರ 6ನೇ ವಚನಕ್ಕೆ ಬರುವಾಗ ನಾವು ನೋಡಿಕೊಳ್ತೇವೆ, ನಾನೇ ಸತ್ಯ ಎಂಬುದಾಗಿ. ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್. ಮತ್ತು 8ನೇ ಅಧ್ಯಾಯ ಅದೇ ಸತ್ಯವೇದ ಭಾಗ 32ನೇ ವಚನ ಹೀಗೆ ಹೇಳುತ್ತದೆ, ಯು ಶಾಲ್ ನೋ ದ ಟ್ರೂತ್ ಅಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಿದೆ. ಸತ್ಯವನ್ನು ಹಿಂಬಾಲಿಸುವುದಕ್ಕಾಗಿ ನಾವು ಯಾವಾಗಲೂ ಧೈರ್ಯವಾಗಿರಬೇಕೆಂಬುದಾಗಿ ನೋಡಿಕೊಳ್ಳುವಂಥ ಮಾತು. ಯೋಹಾನ 9ನೇ ಅಧ್ಯಾಯ 1ರಿಂದ 41ನೇ ವಚನ ಭಾಗ ಹೇಳ್ತದೆ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹುಟ್ಟು ಕುರುಡನು, ಭಿಕ್ಷುಗಾರನು ಅಂತ ಅವನಿಗೆ ಪಟ್ಟ. ಆತನನ್ನು ಆಲಯದ ಮುಂದೆ ಅಥವಾ ಬೀದಿಗಳಲ್ಲಿ ಆತನ ಇರುವಾಗ, ದಿವಸ ಸಬ್ಬತ್ತಾಗಿತ್ತು. ಯೇಸು ಸ್ವಾಮಿಯ ಮಾರ್ಗದಲ್ಲಿ ಹೋಗುವಾಗ ಶಿಷ್ಯರು ಒಂದು ಪ್ರಶ್ನೆ ಸುಂದರವಾಗಿ ಕೇಳ್ತಾರೆ, ಸತ್ಯದ ಕುರಿತಾಗಿರುವಂಥ ಮಾತು. ಈ ವ್ಯಕ್ತಿಗೆ ಕೇಳ್ತಾರೆ, ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ, ಅಪ್ಪ, ಈತನು ಹೀಗೆ ಹುಟ್ಟುವುದಕ್ಕೆ ಕಾರಣವೇನು? ಈತನ ತಂದೆ ತಾಯಿಯರು ಪಾಪ ಮಾಡಿದಾರ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ, ಇದು ದೇವರ ಮಹಿಮೆಯಾದ ಕಾರ್ಯವನ್ನು ತೋರ್ಪಡಿಸೋದಕ್ಕಾಗಿ ಆತನು ಹೀಗೆ ಆಯಿತು. ಆತನು ಕೆಸರಿನಿಗೆ ಉಗುಳನ್ನೇ ಮಾಡಿ ಅದನ್ನು ಆತನ ಕಣ್ಣಿಗೆ ಹಚ್ಚಿ ಸುಲಭ ಕೊಳಕ್ಕೆ ಹೋಗಿ ನೀನು ತೊಳೆದುಕೋ ಎಂಬುದಾಗಿ ಹೇಳುವಾಗ ಆತನ ಅದೇ ರೀತಿಯಲ್ಲಿ ಮಾಡಿದನು, ಕಣ್ಣುಗಳು ಬಂತು. ಸತ್ಯದ ಕುರಿತಾಗಿ ನಂತರ ಆ ಸುದ್ದಿ ಎಲ್ಲ ಕಡೆಯಲ್ಲಿ ಪ್ರಸರಿಸಿದಾಗ ನಾವು ನೋಡ್ಕೊಳ್ತೇವೆ, ಫರಿಸಾಯರು, ಸದ್ದುಕಾಯರು ಈ ರೀತಿಯಲ್ಲಿ ಎಲ್ಲರೂ ಕರೆಸಿ ಮಹಾಯಾಜಕರ ಒಳಗ ಸನ್ನಿಧಿನಲ್ಲಿ ಕಳಿಸಿ ಅದನ್ನ ಮಾತನ್ನು ಕೇಳ್ತಾ ಇದ್ದಾರೆ. ನಿನಗೆ ಯಾವ ರೀತಿಯಲ್ಲಿ ಬಂತು ಕಣ್ಣು? ನೀನು ಯಾರು? ಆ ಕುರುಡನೇ ಹೌದಾ ಅಥವಾ ಬೇರೆ ವ್ಯಕ್ತಿನ ಎಂಬುದಾಗಿ ಕೇಳುವುದಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಯರು ನಿಂತಿದ್ದಾರೆ. ತಂದೆ ತಾಯಿಗಳಿಗೂ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದು ನಿನ್ನ ಮಗನ ಇದನ್ನು ನಿನ್ನ ಮಗನ ಎಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾ ಇದ್ದಾರೆ, ಹೌದು, ಅವನು ನನ್ನ ಮಗ, ಹುಟ್ಟು ಕುರುಡನಾಗಿದ್ದ, ಆದರೆ ಆತನ ಕಣ್ಣು ಹೇಗೆ ಬಂತು ಗೊತ್ತಿಲ್ಲ, ಆದರೆ ಈಗ ನೋಡುವನಾಗಿದ್ದಾನೆ. ಸಾಕ್ಷಿ ಮುಂದುವರೆದು ಹೀಗೆ ಹೇಳ್ತದೆ, ಆ ವ್ಯಕ್ತಿ ಹೇಳ್ತಾನೆ, ಹೌದು, ನನ್ನ ಕಣ್ಣು ಬಂದು ಒಬ್ಬ ವ್ಯಕ್ತಿ ಬಂದ, ಕೆಸರನ್ನು ಮಾಡಿ ನನ್ನ ಕಣ್ಣಿಗೆ ಹಚ್ಚುವಾಗ ಸಿಲುವ ಕೊಳದಲ್ಲಿ ಹೋಗಿ ತೊಳೆದುಕೋ ಅಂತ ಹೇಳಿದ. ನಾನು ಆ ರೀತಿಯಲ್ಲಿ ಮಾಡಿದೆ, ನನ್ನ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ. ಆತನು ಜನರನ್ನು ನೋಡಿ ಅಂಜಲಿಲ್ಲ, ಅಥವಾ ಸತ್ಯವನ್ನು ನಾನು ಹೇಳಿದರೆ ನನ್ನನ್ನು ಮುಂದೆ ಸೇರಿಸುವುದಿಲ್ಲ, ಯಾಕೆಂದ್ರೆ ಅವರು ಕೂಡ ಯಹೂದ್ಯರಾಗಿದ್ದರು. ಆಲಯದಲ್ಲಿ ನನ್ನ ಸೇರಿಸದೇ ಇರ್ಬೋದು, ಯಾಕೆಂದ್ರೆ ಸಬ್ಬತ್ ದಿನದಲ್ಲಿ ನನ್ನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದ್ದಾನೆ. ಕೆಲಸ ಮಾಡಬಾರ್ದು ಎಂಬುದಾಗಿ ಇರುವಂತಹ ನಿಯಮದ ವಿರುದ್ಧವಾಗಿ ನಾನು ಒಂದು ಆರೋಗ್ಯವನ್ನು ಹೊಂದಿಕೊಂಡಿದ್ದೇನೆ. ಆದರೆ ಆತನು ನಿಂತ್ಕೊಳ್ಳಲಿಲ್ಲ, ಸತ್ಯವನ್ನು ಹೇಳುವುದಕ್ಕಾಗಿ ಧೈರ್ಯದಿಂದ ಎಂಬುದಾಗಿ ನೋಡಿಕೊಳ್ಳು. ನಮ್ಮ ಜೀವಿತಗಳಲ್ಲಿ ಕೇಳಿದಂಥ ವಾಕ್ಯದ ಆಧಾರದ ಮೇಲೆ ಹೌದು, ನಾವು ಧೈರ್ಯವುಳ್ಳವರಾಗಿರ್ಬೇಕು. ಕೊನೆಯ ಒಂದು ಸಂಗತಿ, ದೇವರು ಅಗತ್ಯತೆಗಳನ್ನು ನೀಗಿಸುವನು ಧೈರ್ಯವಾಗಿರಬೇಕೆಂಬುದಾಗಿರುವಂಥ ಪ್ರಸ್ತಾಪ. ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಚನ ಹೇಗೆ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಅದನ್ನು ನನ್ನ ನಾತ್ಕೊಳ್ಳುವವರಿಗೆ ಯಾವ ಮೇಲೆ ಕೊರತೆ ಇಲ್ಲ ಎಂಬುದಾಗಿ. ದೇವರ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಇರುವುದಿಲ್ಲ. ನಾವು ಧೈರ್ಯವಾಗಿ ಲೋಕದ ಯಾತ್ರೆಯಲ್ಲಿ ಸಾಗಿಸಬೇಕು.
ಜಾರ್ಜ್ ಮುಲ್ಲರ್ ಅವ್ರ ಜೀವಿತದಲ್ಲಿ ಗಮನಿಸೋದಾದರೆ, ಒಂದು ಸಾರಿ 10,000ಕ್ಕಿಂತ ಹೆಚ್ಚು ಮಕ್ಕಳಿರುವಂಥ ಸಂಗತಿ, ಅವರಿಗೆ ಊಟವಿಲ್ಲದೇ ಇರುವಾಗ ಅಡಿಗೆಯವನು ಬಂದು ಹೇಳ್ತಾ ಇದ್ದಾನೆ, ಇವರಿಗೆ ಕೊಡುವುದಕ್ಕಾಗಿ ಏನಿಲ್ಲ, ಹೇಗೆ ಮಾಡುವುದೆಂಬುದಾಗಿ ಹೇಳುವಾಗ ಆತನ ಒಂದು ಪ್ರಾರ್ಥನೆ ಕೋಣೆಯಲ್ಲಿ ಅಥವಾ ಒಂದು ಹಾಲ್ನಲ್ಲಿ ಎಲ್ಲ ಮಕ್ಕಳನ್ನು ಕರೆಸಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅವ್ರ ಬಳಿಯಲ್ಲಿ ಏನೂ ಇರಲಿಲ್ಲ. ಅವರು ಪ್ರಾರ್ಥನೆ ಪ್ರಾರಂಭ ಮಾಡ್ತಾ ಇರುವಾಗಲೇ ಒಬ್ಬನು ಓಡಿ ಬಂದು ಬಾಗಿಲನ್ನು ತಟ್ತಾನೆ. ಆ ಬಾಗಿಲನ್ನು ತೆರೆದು ನೋಡುವುದಾದರೆ ಒಬ್ಬ ಬೇಕರಿ ಬನ್ಗಳನ್ನೆಲ್ಲ ಮಾಡುವಂಥ ವ್ಯಕ್ತಿ. ನಿನ್ನೆ ರಾತ್ರಿ ನನಗೆ ನಿದ್ದೆ ಹತ್ತಲಿಲ್ಲ, ಯಾಕೆಂದರೆ ದೇವರು ನನ್ನ ಜೊತೆ ಮಾತಾಡ್ತಾ ಇದ್ರು, ಈ ಒಂದು ಸಂಸ್ಥೆಗೆ ಹೋಗಿ, ನೀನು ಈ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅವ್ರಿಗೆ ಏನಾದರೂ ಮಾಡಬೇಕೆಂಬುದಾಗಿ ಕಳೆದ ರಾತ್ರಿಯಲ್ಲಿಯೇ ನನ್ನ ಜೀವಿತದಲ್ಲಿ ದೇವರು ಮಾತನಾಡಿದನೆಂಬುದಾಗಿರೋದು. ಅವರು ಪ್ರಾರ್ಥನೆ ಮಾಡಿದ್ದು ಉದಯದಲ್ಲಿ, ಆದರೆ ದೇವರಿಗೆ ಗೊತ್ತಿತ್ತು ಯಾವ ರೀತಿಯಲ್ಲಿ ಅವರಿಗೆ ಅಗತ್ಯಗಳನ್ನು ಪೂರೈಸಬೇಕೆಂಬುದು. ಸ್ವಲ್ಪ ತಡದ ನಂತರ ನೋಡ್ತೇವೆ, ಇನ್ನೊಬ್ಬನು ಬಂದು ಬಾಗಿಲನ್ನು ತಟ್ತಾ ಇದ್ದಾನೆ, ನಮ್ಮ ಒಂದು ಹಾಲಿನ ವ್ಯಾನ್ ನಿಮ್ಮ ಒಂದು ಆಶ್ರಮದ ಮುಂದೆ ಕೆಟ್ಟು ಹೋಗಿದೆ, ಅದನ್ನು ರಿಪೇರಿ ಮಾಡಿಸ್ಬೇಕಾದ್ರೆ ತುಂಬ ದೂರ ಹೋಗಬೇಕು, ಹಾಲೆಲ್ಲ ಕೆಟ್ಟು ಹೋಗ್ತದೆ, ಅದನ್ನು ನಿಮ್ಮ ಆಶ್ರಮಕ್ಕೆ ಕೊಡ್ತೇನೆ ಎಂಬುದಾಗಿ. ಖಂಡಿತವಾಗಲೂ ಈ ಒಂದು ಚಿಕ್ಕ ನಂಬಿಕೆ, ಆ ನಂಬಿಕೆ ಪ್ರಾರ್ಥನೆ ದೇವರು ಅಗತ್ಯತೆಗಳನ್ನು ಪೂರೈಸುತ್ತಾನೆ ಎಂಬುದಾಗಿ ಚರಿತ್ರೆ ನಮಗೆ ಬೋಧಿಸುವಂಥದ್ದಾಗಿದೆ. 2ನೇ ಅರಸುಗಳು ಅದರ 7ನೇ ಅಧ್ಯಾಯಕ್ಕೆ ಬರುವಾಗ ಒಂದು ಕಠೋರವಾದಂಥ ಸ್ಥಿತಿ, ಬರಗಾಲದ ಪರಿಸ್ಥಿತಿ. ಎಂಥ ಬರಗಾಲ ಎಂಬುದಾಗಿ ನೋಡೋದಾದರೆ, ಇಸ್ರಾಯೇಲರ ಅರಸನು ಆ ಒಂದು ಪ್ರಾಕಾರದ ಮೇಲೆ, ಅರಮನೆಯ ಪ್ರಾಕಾರದ ಮೇಲೆ ಅಡ್ಡಾಡ್ತಾ ಇರುವಾಗ ಆ ಒಂದು ಪಕ್ಕದಲ್ಲಿಯೇ 2 ಸ್ತ್ರೀಯರು ಮಾತಾಡ್ತಾ ಇದ್ರಂತ. ಎಂಥ ಬರ ಇತ್ತಂದ್ರೆ ನೀವು ಆಲೋಚನೆ ಮಾಡ್ರಿ. ಆ ಬರ ಏನೆಂಬುದಾಗಿ ನೋಡೋದಾದ್ರೆ 2 ಸ್ತ್ರೀ ಮಾತನಾಡುವಂಥದ್ದು, ಈ ದಿವಸ ನಮಗೆ ತಿನ್ನಲಿಕ್ಕೆ ಏನಿಲ್ಲ, ನಿನ್ನ ಮಗನನ್ನು ಕೊಯ್ದು ನಾವು ಈ ದಿವಸ ತಿನ್ನೋಣ, ನಾಳೆ ದಿವಸ ನಿನ್ನ ಮಗನ ಸರದಿ ಎಂಬುದಾಗಿರುವಂಥ ಕಠೋರವಾದಂಥ ಸ್ಥಿತಿ. ಅಂಥ ಬರಗಾಲ ಇರುವಾಗ ಅರಸನಿಗೆ ಗೋಳಾಟವಾಗ್ತದೆ. ಆತನ ಏನು ಮಾಡಬೇಕೆಂಬುದಾಗಿ ಹೇಳೋದಾದರೆ, ಪ್ರವಾದಿ ಬಂದು ಎಲಿಷನ್ ಹೇಳ್ತಾ ಇದ್ದಾನೆ, ನಾಳೆ ಇಷ್ಟೊತ್ತಿಗೆ ದೇವರು ನಮಗೆ ಅಗತ್ಯತೆಗಳನ್ನು ಪೂರೈಸ್ತಾನೆ, ಜವೆ ಗೋಧಿ ಈ ರೀತಿಯಲ್ಲಿ ಸಿಗ್ತದೆ ಎಂಬುದಾಗಿ ಹೇಳುವಾಗ ಈ ಅರಸನ ಸರ್ದಾರನ ಹೇಳ್ತಿದ್ದಾರೆ, ದೇವರು ಆಕಾಶ ತೆರೆ ಮಾಡಿದರೂ ಕೂಡ ನಮಗೆ ಅಷ್ಟೊಂದು ಸ್ಥಿತಿ ಒದಗುವುದಿಲ್ಲ ಎಂಬುದಾಗಿ. ಆದರೆ ಪ್ರವಾದಿ ಹೇಳ್ತಾನೆ, ದೇವರು ಅದನ್ನು ಅನುಗ್ರಹಿಸ್ತಾರೆ, ಅದನ್ನು ನೀನು ಕಾಣದೇ ಇರುವೆ ಎಂಬುದಾಗಿ ಹೇಳ್ತಾನೆ. ನಾವು ನೋಡಿಕೊಳ್ತೇವೆ. ಸ್ವಲ್ಪ ಮುಂದುವರೆದ ಭಾಗ ಹೇಳ್ತದೆ, ಅಲ್ಲಿ ವಿರುದ್ಧವಾಗಿ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಬಂದಂಥ ಅರಸರ ಪಾಳ್ಯಗಳಲ್ಲೆಲ್ಲ ಕೆಲವು 4 ಕುಷ್ಠರೋಗಿಗಳ ಮೂಲಕವಾಗಿ ಅವರು ಊರಿನ ಒಳಗೇನೂ ಹೋಗೋಕ್ಕಾಗುವುದಿಲ್ಲ, ಅಥವಾ ಊರು ಹೊರಗಡೆ ಇದ್ದು ವೈರಿಗಳ ಪಾಳ್ಯದಲ್ಲಿ ಹೋದರೆ ನಾವು ಸತ್ತು ಹೋಗ್ತೇವೆ. ಹಸುವು, ಊರಿಂದ ಯಾರು ಏನು ತಂದು ಕೊಡ್ತಾ ಇಲ್ಲ, ನಮ್ಮ ಬರಗಾಲದಲ್ಲಿದ್ದೇವೆ, ಆದರೆ ಸತ್ತೇ ಹೋಗ್ತೇವೆ, ಹೇಗೂ ಸಾಯ್ತೇವೆ, ಒಂದು ಸಾರಿ ವೈರಿ ಪಾಳ್ಯದಲ್ಲಿ ಹೋಗಿ ಏನಾದರೂ ಸಿಗ್ತದ ಅಂತೇಳಿ ನೋಡಿಕೊಳ್ಳೋಣ ಎಂಬುದಾಗಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ದಂಡೆತ್ತಿ ಬಂದಂಥ ಅರಸರ ಪಾಳ್ಯಕ್ಕೆ ಹೋಗುವಾಗ ದೇವರ ಅವರ ನಡಿಗೆಗಳನ್ನು, ಗುಡುಗು ಸಹಿತವಾಗಿರುವಂಥ ಸಂಗತಿಗಳನ್ನು ತೆಗೆದುಕೊಂಡು ಬಂದು ಅವರೆಲ್ಲ ಚದರಿ ಹೋಗುವಂತೆ ಮಾಡಿ, ಅಲ್ಲಿ ಹೋಗಿ ನೋಡ್ತಾರೆ, ಮೊದಲನೇ ಒಂದು ಟೆಂಟಿನಲ್ಲಿ ತೆಗೆದು ನೋಡ್ತಾರೆ, ಎಷ್ಟೊಂದು ಜವೆ ಗೋಧಿ ಇದೆ, ಆಹಾರ ಪದಾರ್ಥ ಇದೆ, ಅದನ್ನು ಸ್ವೀಕರಿಸ್ತಾರೆ. ಇದನ್ನು ನಾವು ಅರಸನಿಗೆ ಹೇಳಿದರೆ ತಪ್ಪಾಗ್ತದೆ, ಹೋಗಿ ನಾವು ತಿಳಿಸಲೇಬೇಕೆಂಬುದಾಗಿ ತವಕಪಟ್ಟು ಹೋಗಿ ಅರಸನಿಗೆ ಹೇಳುವಾಗ ಅವರೆಲ್ಲ ಅರಸನ ಸಂಗಡ ಬಂದು ನೋಡ್ತಾರೆ, ವೈರಿ ಎಲ್ಲರೂ ಚದರಿ ಹೋಗಿದ್ದಾರೆ. ರಾಶಿಯಾದಂಥ ಕೊಳ್ಳೆಯನ್ನು ತೆಗೆದುಕೊಂಡು ಬಂದು ಆ ದಿವಸ ಅವರು ಅನುಭವಿಸಿದರು. ಆದರೆ ಅರಸನು ಒಂದು ಕೆಲಸ ಮಾಡ್ತಾರೆ, ಸರ್ದಾರನ ಮುಖ್ಯ ಬಾಗಿಲನ್ನು ಎಂದಿರಿಸಿ ಆತನು ಬರುವಂಥ ಹೋಗುವಂಥದ್ದನ್ನು ಗಮನಿಸೋದಕ್ಕಾಗಿ ಹೇಳುವಾಗ ಈ ನುಗ್ಗಲಲ್ಲಿ ಆ ಸರ್ದಾರನು ಕಾಲಿನಲ್ಲಿ ತುಳಿದು ಸತ್ತು ಬಿಡ್ತಾನೆ. ಮುಂದೆ ವರದಿ ಹೇಳ್ತದೆ, ಆತನ ಅನುಭವಿಸಲಿಲ್ಲ ಯಾವ ರೀತಿಯಲ್ಲಿ ಪ್ರವಾದಿ ಹೇಳಿದಂತ. ದೇವರು ಹೇಳುವಂಥ ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ನಾನು ನಂಬಿಕೆಯಲ್ಲಿರುವಾಗ ನಾನು ಅದನ್ನು ಅನುಭವಿಸುವಂಥವನಾಗಿದ್ದೇನೆ. ಇಲ್ಲದಿದ್ದರೆ ನಾವು ದೇವರ ಮಹಿಮೆಯನ್ನು ಕಾಣುವುದಿಲ್ಲ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಈ ದಿವಸ ಸವಾಲುಗಳನ್ನು ಎದುರಿಸಲು ನಾವು ಧೈರ್ಯವಾಗಿರಬೇಕು. ದೇವರಿಗೋಸ್ಕರ ಸಾಕ್ಷಿಯಾಗಿ ನಿಂತುಕೊಳ್ಳಲು ನಾವು ಧೈರ್ಯವಾಗಿರಬೇಕು. ಕೇಳುವಂಥ ಸತ್ಯವನ್ನು ಹಿಂಬಾಲಿಸಲು ನಾವು ಧೈರ್ಯವಾಗಿರಬೇಕು. ಈ ದಿವಸ ಅನೇಕ ಪ್ರಸ್ತಾಪಗಳುಂಟು, ನಾವು ವಾಕ್ಯ ಭಾಗವನ್ನು ಕೇಳ್ತಾ ಇದ್ದೇವೆ. ಆದರೆ ಈ ದಿವಸ ದೇವರ ಸ್ತೋತ್ರ, ನಾವು ಧೈರ್ಯದಿಂದಿರುವುದಕ್ಕಾಗಿ ಕರೆಯುವಂಥವನಾಗಿದ್ದ. ಸಿಂಹದಂತೆ ಧೈರ್ಯವಾಗಿದ್ದ ಲೋಕವನ್ನು ಎದುರಿಸಬೇಕು. ಇವೆಲ್ಲ ವಿಷಯಗಳು ಆತ್ಮಿಕ ವಲಯದಲ್ಲಿ ನಾವು ಯೋಚನೆ ಮಾಡಿ ಈ ಜೀವಿತ ಯಾತ್ರೆಯಲ್ಲಿ ಸಾಗಿಸ್ತಾ ಇರುವಾಗ ದೇವರು ತನ್ನ ಒಂದು ಬಲವಾದ ಹಸ್ತವನ್ನು ನಮ್ಮ ಜೀವಿತದಲ್ಲಿ ಇಟ್ಟು ನಡೆಸುವಾತನಾಗಿ. ಹೀಗಾಗುವಂಥ ದೇವರು ತಾನು ಸಹಾಯ ಮಾಡಿ. ಪ್ರಾರ್ಥನೆ ಮಾಡಿ. ಕೃಪೆಲ್ಲ ಐಶ್ವರ್ಯ ಭರ್ತನಾದ ತಂದೆ, ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳ ಕರ್ತನೆ, ಈ ದಿವಸ ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವ ಎಂಬುದಾಗಿ ಹೇಳುವ ಮಾತಿನ ಮೂಲಕವಾಗಿ ನೀನು ನಡೆಸಿದ್ದೆ. ಲೋಕದ ಯಾವುದೇ ಕರ್ತನೆ ಸಂಗತಿಗಳು ಕರ್ತನೆ ನಮ್ಮ ಕಿವಿಗಳಿಗೆ ಕಣ್ಣುಗಳಿಗೆ ಬೀಳುವಾಗ ನಾವು ಧೈರ್ಯಗೆಡದೆ ಆತ್ಮಿಕ ಹೋರಾಟದಲ್ಲಿ ಕರ್ತನೆ ನಾವು ಚಲಿಸ್ತಾ ಇರುವಾಗ
ವಾಕ್ಯ ಹೇಳ್ತದೆ, ಪ್ರಾಕೃತಿಕ ಮನುಷ್ಯನು ಯಾವಾಗಲೂ ಲೌಕಿಕವಾದಂಥ ಸಂಗತಿಯನ್ನು ಹುಡುಕ್ತಾನೆ. ಆದರೆ ಆತ್ಮಿಕ ಮನುಷ್ಯನು ಆತ್ಮ ಸಂಬಂಧವಾಗಿರುವಂಥ ಸಂಗತಿಗಳನ್ನೇ ಬಯಸುವಂತನಾಗಿದೆ. ದೇವರಾಜ್ಯಕ್ಕಾಗಿ ನೀತಿಗಾಗಿ ತೌಕು ಪಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಈ ದಿವಸ ಎಲ್ಲೆಲ್ಲಿ ನಿನ್ನ ಆರಾಧನೆಗಳು, ಸತ್ಯದ ಆರಾಧನೆಗಳು ನಡೀತಾ ಇದೆ ಸ್ವಾಮಿ, ಅಲ್ಲೆಲ್ಲ ನಿನ್ನ ಕೃಪೆಯನ್ನು ವಿಸ್ತರಿಸಿ, ನಿನ್ನ ಬಲವಾದ ಹಸ್ತ ಚಲಿಸಿ, ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದೆ, ಅದಕ್ಕಾಗಿ ನಿನಗೆ ವಂದಿಸ್ತಾ ಸ್ತೋತ್ರ ಮಾಡಿ ಬೇಡಿ ಹೊಂದಿದ